ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಕಳೆದ 25 ವರ್ಷಗಳಿಂದ ನಾನು ಅವ್ರನ್ನ ನೋಡೇ ಇಲ್ಲ. ದೇವರು ದೊಡ್ಡ ಯಜಮಾನ್ರೆ, ಎಲ್ಲೋ ಇತ್ತ ನಮ್ಮನ್ನ ಕೊನೆಗೂ ನಿಮ್ಮನೆಗೆ ತಂದು ಸೇರಿಸ್ತ. ನನ್ನ ಮಲ್ಲಿನ ನಿಮ್ಮ ಮನೆ ಸೊಸೆ ಆಗೋ ತರ ಮಾತ. ಮಲ್ಲಿ ತಾಯಿ ಇದ್ದಿದ್ರೆ ಆ ಜೀವ ಶಾಲೆ ಖುಷಿ ಪಟ್ಟಿರೋದು, ಸಂಭ್ರಮಿಸಿರೋದು. ಕೊನೆಗೂ ನನ್ನ ಮಗಳು ಒಳ್ಳೆ ಜಾಗಕ್ಕೆ ಸೇರಿದ್ರಲ್ಲ ಅಂತ ದೇವರಿಗೆ ಕೈ ಮುಗ್ದಿರೋದು. ಈಗಲೂ ಮೇಲೆಲ್ಲೋ ಇದ್ಕೊಂಡು ತುಂಬಾ ಖುಷಿ ಪಡ್ತಿರ್ತಾಳೆ ಯಜಮಾನ್ರೆ. ಅಂಥದ್ರಾಗೆ ನೀವೀಗ ಹೋಗಿ ಆ ರಾಜೇಂದ್ರ ಭೂಪತಿಗೆ ಸತ್ಯ ವಿಷಯಗಳನ್ನ ಹೇಳಿದ್ರೆ ತಾಯಿ ನಿಂತ್ಕೊಳ್ಳಲ್ವ ಯಜಮಾನ್ರೆ? ಅವ್ರದನ್ನು ಬಯಸಿರ್ಲಿಲ್ಲ. ಅವ್ರು ಇವತ್ತು ಇಲ್ಲದೆ ಇರ್ಬೋದು, ಆದ್ರೆ ಆ ತಾಯಿಗೆ ಕೊಟ್ಟಿರೋ ಮಾತು ಹಾಗೆ ಉಳ್ಕೊಂಡ್ಬಿಟ್ಟಿದೆ. ನಾನು ಅದನ್ನು ಉಳಿಸ್ಕೊಳ್ಳೇಬೇಕು ಯಜಮಾನ್ರೆ. ಆಗ್ಲೇ ಆ ತಾಯಿ ಆತ್ಮಕ್ಕೆ ಶಾಂತಿ ಸಿಗೋದು ಯಜಮಾನ್ರೆ. ಹಾ ತಾತ, ನೀವು ಹೇಳಿದ್ ನಿಜ. ಆ ತಾಯಿ ಕೊನೆ ಆಸೆ ಅದೇ ಆಗಿತ್ತು ಅಂದಮೇಲೆ ಅದು ಹಾಗೆ ಇಟ್ಬಿಟ್ಟು ಬಿಡಿ. ನಾನು ಯಾರಿಗೂ ಹೇಳಲ್ಲ. ಹಾಗಂತ ಮಾತು ಕೊಡಿ. ಆ ತಾಯಿಗೆ ನಾನು ಮಾತು ಕೊಟ್ಬಿಟ್ಟಿದ್ದೀನಿ. ಆ ಮಾತನ್ನು ಉಳಿಸ್ಕೊಳ್ಳೋದು ನನ್ನ ಜವಾಬ್ದಾರಿ. ಹಾಗಂತ ಮಾತು ಕೊಡಿ ಯಜಮಾನ್ರೆ. ನೋಡಿ, ನಾನು ಒಂದ್ಸತಿ ಏನಾದರೂ ಹೇಳಿದ್ರೆ ಅದ್ರ ಪ್ರಕಾರನೇ ನಡ್ಕೋತೀನಿ, ಅದ್ರ ಪರ ನಿಲ್ತೀನಿ. ನಾನು ಹೇಳಿದ್ದೀನಿ ಅಂದಮೇಲೆ ಅದೇ ಆಣೆ ಪ್ರಮಾಣ ಎಲ್ಲ. ನನ್ನ ನಂಬಿ. ಏನ್ ಬಾವರೆ ತಾತ ತಲೆ ತಿಂತಾ ಇದ್ರಾ? ಅವ್ರ ಮಾತ್ ಬೇರೆ ನಿಮ್ಗೆ ಅರ್ಥ ಆಗಕ್ಕಿಲ್ಲ. ಇಲ್ಲಮ್ಮ, ಎಲ್ಲ ಅರ್ಥ ಆಗುತ್ತೆ. ನಿಮ್ಮ ತಾತನಿಂದ ತಿಳ್ಕೊಳ್ಳೋದು ತುಂಬಾನೇ ಇತ್ತು. ನಿಜವಾಗ್ಲು ಇಂಥ ತಾತನ ಪಡೆಯೋದಕ್ಕೆ ನೀನು ಪುಣ್ಯ ಮಾಡಿದ್ಯಾ. ಹ್ಞೂ ಬಾವಾರೆ, ಇಂಥ ತಾತ ಯಾರಿಗೂ ಸಿಗಕ್ಕಿಲ್ಲ. ಅದ್ಯಾವ್ರು ಅಪ್ಪ ಅವನ ಕಿತ್ಕೊಂಡ, ಆದ್ರೆ ತಾತ ಅನ್ನೋ ವರ ಕೊಟ್ಬಿಟ್ಟ. ಅಪ್ಪನ ಕಾಳಜಿ, ಅವನ ಪ್ರೀತಿ ಎಲ್ಲ ಇವರಿಂದನೇ ಸಿಗ್ತೈತೆ. ನಿಜಮ್ಮ, ಎಲ್ರಿಗೂ ಇಂಥವ್ರು ಸಿಗಲ್ಲ. ಸರಿ, ಈಗ ಹೀಗೆ ಮಾತಾಡ್ತಿರ್ತೀಯಾ ಅಥವಾ ಮನೆಗೆ ಬರೋ ಪ್ಲಾನ್ ಏನಾದರೂ ಮಾಡಿದ್ಯಾ, ಹೇಗೆ? ಸರಿ ಬಾವಾರೆ, ನನ್ನ ಬಟ್ಟೆ ಎಲ್ಲ ಎತ್ತಿಟ್ಕೊಳ್ತೀನಿ, ನೀವು ಕಾಫಿ ಕುಡ್ಬಿಟ್ಟು ಬನ್ನಿ. ಭೂಮಿಕಾ, ಭೂಮಿಕಾ, ನಿಮಗೆ ಒಂದು ಸರ್ಪ್ರೈಸ್ ಇದೆ. ನೋಡ್ದ್ಯಾ, ನಾ ಹೇಳಿದ್ದೆ ತಾನೇ, ಹಾಗೆ ಆಯ್ತು. ನೀವು ಬರಕ್ ಮುಂಚೆ ಅಜ್ಜಿ ಹೇಳ್ತಿದ್ರು, ನೀವು ಆಚೆಯಿಂದ ಬರ್ತಿದ್ದಂಗೆ ನನಗೆ ಸರ್ಪ್ರೈಸ್ ತರ್ತೀರಂತ. ಕೊಡಿ. ಇದು ಕೈಯಿಂದ ಕೊಡೋದಲ್ಲ, ಕಣ್ಣಾರೆ ನೋಡುವಂಥದ್ದು, ನೋಡಿ ಖುಷಿ ಪಡುವಂಥದ್ದು. ಕಣ್ಮುಚ್ಕೊಳ್ಳಿ. ಗೌತಮ, ಕೈಯಲ್ಲಿ ಕೊಡೋದಲ್ಲ, ಕಣ್ಣಲ್ಲಿ ನೋಡೋದು ಅಂತೀರಾ, ಕಣ್ಮುಚ್ಚು ಅಂತೀರಾ, ಏನಿದು? ಹೌದು, ಕಣ್ಣು ಮುಚ್ಚಿ ಕಣ್ಣು ತೆಗೆದ್ರೆ ತಾನೆ ಸರ್ಪ್ರೈಸ್ ಆಗೋದು. ಓಕೆ ಓಕೆ ಓಕೆ, ಮುಚ್ಕೊಳ್ಳಿ. ಕಣ್ಬಿಡಿ. ಮಲ್ಲಿ, ಓ ಮೈ ಗಾಡ್, ಥ್ಯಾಂಕ್ ಯು ಸೋ ಮಚ್. ಇದು ನಿಜವಾಗ್ಲೂ ತುಂಬಾ ದೊಡ್ಡ ಸರ್ಪ್ರೈಸು. ಥ್ಯಾಂಕ್ ಯು ಸೋ ಮಚ್. ಹೇಗಿದೆಯಾ? ನೀನು ನನ್ನ ಮರ್ತೇ ಬಿಟ್ಟೆ ಅಲ್ಲ? ನಾವ್ಯಾರು ನಿನ್ ನೆನಪೇ ಆಗಿಲ್ಲ ಅಲ್ವಾ? ಇಲ್ಲ ಅಕ್ರೆ, ಹಾಗೆಲ್ಲ ಏನೂ ಇಲ್ಲ. ನನಗೆ ನಿಮ್ಮೆಲ್ಲರದ್ದು ನೆನಪಾಗ್ತಿತ್ತು, ಆದರೆ ಬರಕ್ಕಾಗ್ತಿರ್ಲಿಲ್ಲ ಅಷ್ಟೇಯ. ನನ್ ಬಿಡಿ, ನೀವು ಮಾಡಿದ್ಯೋನೋ, ನೀವೇನ ಎಲ್ಲ ಮರ್ತ್ಬಿಟ್ಟಿದ್ದೀರ. ಇವತ್ತು ನಾನು ಹುಡ್ದಬ್ಬ, ಬೆಳಗ್ಗೆ ಫೋನ್ ಮಾಡಿ ನೀವು ನಂಗೆ ಶುಭಾಶಯ ಹೇಳ್ಬೇಕಿತ್ತು. ಹೇಳಿದ್ರ ನೀವು? ದೊಡ್ಡದಾಗ ನನಗೆ ಹೇಳ್ಬಿಟ್ರಿ ಎಲ್ಲದನ್ನು ಮರ್ತ್ಬಿಟ್ಟಿದ್ದೀರಾ ಅಂತ. ನಾನು ಜೊತೆ ಮಾತಾಡೋಕ್ಕಿಲ್ಲ,
ಟೂಟು ನಿಮ್ಮ ಜೊತೆ. ನಾನು ಬಾವರ ಹತ್ರ ಮಾತ್ರ ಮಾತಾಡ್ತೀನಿ. ಅಮ್ಮ ನನಗೂ ಮಾತಾಡೋಕೆ ಅವಕಾಶ ಕೊಡು. ಬೆಳಿಗ್ಗೆ ನೀನ್ ದೇವಸ್ಥಾನಕ್ಕೆ ಹೋಗಿರ್ತೀಯ, ಯಾಕೆ ಡಿಸ್ಟರ್ಬ್ ಮಾಡೋದು, ಆಮೇಲೆ ಮಾತಾಡಿದ್ರೆ ಆಯ್ತು, ವಿಶ್ ಮಾಡಿದ್ರೆ ಆಯ್ತು ಅಂತಿದ್ದೆ. ಅಷ್ಟಲ್ಲಿ ನೀನೇ ಬಂದ್ಬಿಟ್ಟೆ. ಹ್ಯಾಪಿ ಬರ್ತ್ಡೇ. ಓಹೋ, ಪೂಸೆ ಎಲ್ಲ ಹೊಡಿಯಕ್ಕೆ ಬರಬೇಡಿ. ಹಾಯ್ಸಿದ್ದನ್ನ ಲೇಟಾಗಿ ಹೇಳೋ ಶುಭಾಶಯ ಎರಡೂ ಒಂದೇಯ. ನಿಮ್ಮ ಶುಭಾಶಯ ನೀವೇ ಇಟ್ಕೊಳ್ಳಿ. ಸಾರಿ ಮಲ್ಲಿ, ಐ ಆಮ್ ವೆರಿ ಸಾರಿ. ಹ್ಯಾಪಿ ಬರ್ತ್ಡೇ. ಸರಿ ಬಿಡಿ. ನಿಮ್ಮನ್ನೆಲ್ಲ ನೋಡಿ ಶಾನೆ ಖುಷಿ ಆಯ್ತು. ನನಗೂ ಅಷ್ಟೇ, ನಿನ್ನ ನೋಡಿ ಶಾನೆ ಖುಷಿ ಆಯ್ತು. ಹ್ಯಾಪಿ ಬರ್ತ್ಡೇ ಮಲ್ಲಿ. ದೇವ್ರು ನಿನ್ಗೆ ಯಾವಾಗ್ಲೂ ಈ ರೀತಿ ಖುಷಿಯಾಗಿಟ್ಟಲ್ಲಿ. ಥ್ಯಾಂಕ್ ಯು ಅಕ್ಕಾರೆ. ಅಕ್ಕಾರೆ, ವಿಷಯ ಕೇಳಿ ಶಾನೆ ಖುಷಿ ಆಯ್ತು. ಹೊಟ್ಟೆಲ್ ಪಾಪು ಬರ್ತಿದೆ ಅಂತೆ. ಈ ವಿಷಯ ಕೇಳ್ತಿದಂಗೆ ಓಡೋಡ್ ಬಂದ್ಬಿಟ್ಟೆ. ಒಳ್ಳೇದೇ ಮಾಡ್ದೆ. ಆದ್ರೂ ಬರಕ್ ಮುಂಚೆ ಒಂದು ಮೆಸೇಜು ಫೋನ್ ಆದ್ರೂ ಮಾಡ್ಬೇಕಿತ್ತಲ್ವಾ? ಹೇಳೋದ್ ಬೇಡ ಅಂತ ಬಾವರೇ ಹೇಳಿದ್ದು. ಸರ್ಪ್ರೈಸ್. ಏನ್ ಗೊತ್ತಾಕರೆ, ಬಾವಾರು ನೀವು ಗರ್ಭಿಣಿ ಅಂತ ಹೇಳ್ತಿದ್ದಂಗೆನೆ ನಂಗೆ ಶಾನೆ ಖುಷಿ ಆಗೋಯ್ತು. ನೀವು ಬಸ್ರಿ ಅಂತ ಮಾತ್ರ ತಲೆಲಿತ್ತು, ಬೇರೊಂದು ತಲೆಗೇನೆ ಬರಲಿಲ್ಲ. ನಿಮ್ಮನ್ನ ನೋಡ್ಬೇಕು, ನಿಮ್ಮ ಸೇವೆ ಮಾಡಬೇಕು ಅಂತೇಳಿ ಓಡೋಡ್ ಬಂದ್ಬಿಟ್ಟೆ. ನಾ ತಾಯಿ ಆಗ್ತಿದ್ದೀನಿ ಅಂತ ಗೊತ್ತಾಗ್ತಿದ್ದಂಗೆನೆ ನೀವು ನನ್ನನ್ನು ಹೆತ್ತಮ್ಮ ಥರ ನೋಡ್ಕೊಂಡಿದ್ದೀರಾ. ನಿಮಗೆ ಪಾಪು ಆಗ್ತಿದೆ, ನಾನು ನಿಮ್ಮ ಸೇವೆ ಮಾಡಲೇಬೇಕಲ್ವಾ? ಆದರೆ ನನ್ನ ಅದೃಷ್ಟ ನೆಟ್ಟಗಿರಲಿಲ್ಲ. ನನ್ನ ವಿಷಯದಾಗೆ ಏನೇನೋ ಆಗೋಯ್ತು. ಮಗು ಬಗ್ಗೆ ಏನೇನೋ ಕನ್ಸ್ಕೊಂಡಿದ್ದೆ, ಆದರೆ ಮಗುನೇ ಉಳಿಲಿಲ್ಲ. ಇಲ್ಲಿ ಬಿಡಿ ಅಕ್ಕಾರೆ, ನಿಮ್ಮ ಮಗುನೇ ನನ್ನ ಮಗು ಅಂತ ಅನ್ಕೊಂತೀನಿ. ನೀವೇನು ಯೋಚನೆ ಮಾಡಬೇಡಿ, ಚೆನ್ನಾಗಿ ನೋಡ್ಕೊಳ್ತೀನಿ. ಮಲ್ಲಿ, ನಿನ್ನ ಪಟ ಮಾತು, ನೀನು ನನ್ನನ್ನು ಗೋಳು ಇಕ್ಕೊಳ್ಳೋದು, ನನ್ನನ್ನು ರೇಗಿಸೋದು, ಇದನ್ನೆಲ್ಲ ನಾನು ತುಂಬಾನೇ ಮಿಸ್ ಮಾಡಿಕೊಂಡೆ. ನನಗೂ ಅಷ್ಟೇ ಅಕ್ಕಾರೆ, ನಿಮ್ಮನ್ನೆಲ್ಲ ನೋಡಿ ಶಾನೆ ಖುಷಿ ಆಯ್ತು. ಹಾಗೆ ನೀನು ಜಯದೇವ್ ಅವರು ಆದಷ್ಟು ಬೇಗ ಗುಡ್ ನ್ಯೂಸ್ ಕೊಡಬೇಕು. ಏನು ಗುಡ್ ನ್ಯೂಸ್ ಅಂತಿದ್ದಂಗೆ ಕನ್ಸಿನ ಲೋಕಕ್ಕೆ ಹೋಗ್ಬಿಟ್ಟಿದ್ರಾ? ಇಲ್ಲ ಅಕ್ಕಾರೆ, ನಾನು ಕನ್ಸೆಲ್ಲ ಕಾಣಕ್ಕೆ ಹೋಗೋಕ್ಕಿಲ್ಲ. ಕನ್ಸು ನನ್ಸಾಗದೆ ಇರಬೇಕಾದ್ರೆ ಆಗೋ ನೋವು ನಾನು ನೋಡ್ಬಿಟ್ಟಿವ್ನಿ. ಮತ್ತೆ ಆ ತಪ್ಪು ಮಾಡೋಕ್ಕಿಲ್ಲ ನಾನು. ನನಗೂ ಕನಸಿಗೂ ಆಗ ಬರೋಕ್ಕಿಲ್ಲ ಅಕ್ಕಾರೆ. ಮಲ್ಲಿ, ಯಾಕಾಗ ಅನ್ಕೋತೀಯ? ಹಿಂದೇನೋ ಆಯ್ತು ಅಂತ ಮುಂದೇನು ಹಾಗೆ ಆಗ್ಬೇಕು ಅನ್ನೋದೇನು ಇಲ್ವಲ್ಲ. ನಿನ್ಗಿನ್ನೂ ಟೈಮ್ ಇದೆ, ವಯಸ್ಸಿದೆ, ಮತ್ತೆ ಕನ್ಸು ಕಾಣು. ಬರೀ ನೀನ್ ಚಿಕ್ಕಮ್ಮ ಆದ್ರೆ ಸಾಲದು, ನಾನು ದೊಡ್ಡಮ್ಮ ಆಗ್ಬೇಕು. ನನ್ಗೆ ಆಸೆ ಇದೆ ಮಲ್ಲಿ. ನೋಡೋಣ ಬಿಡಿ, ನಮ್ಮ ಕೈಯಲ್ಲಿ ಏನೈತೆ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.